ಪ್ರಗತಿಪರ ಸಂಘಟನೆಗಳ ವತಿಯಿಂದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಒಳ ಮೀಸಲಾತಿ ಕೊಡಬಹುದು ಎಂದು ಐತಿಹಾಸಿಕ ತೀರ್ಪು ಮಾಡಿದೆ. ಇದನ್ನು ಸ್ವಾಗತಿಸಿ ರಾಜ್ಯ ಸರ್ಕಾರ ಒಳ ಮೀಸಲಾತಿ ವರದಿ ಸದಾಶಿವ ಆಯೋಗ ವರದಿಯನ್ನು ಜಾರಿ ಮಾಡಲು ಒತ್ತಾಯಿಸಿ ನಗರದ ಆಜಾದ್ ಪಾರ್ಕ್ ವೃತ್ತದಲ್ಲಿ ಚಳುವಳಿ ಮಾಡಲಾಯಿತು. ಒಳ ಮೀಸಲಾತಿ ಕೊಟ್ಟಂತ ಸುಪ್ರೀಂ ಕೋರ್ಟ್ಗೆ ಜಯವಾಗಲಿ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಒಕ್ಕೂಟದ ಹೋರಾಟಕ್ಕೆ ಒಳ ಮೀಸಲಾತಿಯನ್ನು ಜಾರಿ ಮಾಡಿ ಅಂತ ಹೇಳಿದಂತ ಸುಪ್ರೀಂ ಕೋರ್ಟ್ಗೆ ಜಯವಾಗಲಿ. ಸದಾಶಿವ ಆಯೋಗದ ವರದಿ ಜಾರಿ ಆಗಲೇಬೇಕು. ಸದಾಶಿವ ಆಯೋಗದ ವರದಿ ಜಾರಿ ಆಗಲೇಬೇಕು. ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಹೋರಾಟಕ್ಕೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಹೋರಾಟಕ್ಕೆ ಒಳ ಮೀಸಲಾತಿ ಜಾರಿಯಾಗಲಿ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಮಿತಿ ಸದಸ್ಯರಾದ ವಸಂತ್ ಕುಮಾರ್ ಅವರು ಮಾತನಾಡಿ, ಎಸ್ಸಿ ಎಸ್ಟಿ ಮೀಸಲಾತಿಯಲ್ಲಿ ಒಳ ಪಂಗಡಗಳ ವರ್ಗೀಕರಣ ಬಗ್ಗೆ ಸುಪ್ರೀಂ ಕೋರ್ಟ್ ಕಾನೂನುಬದ್ಧವಾಗಿ ನೀಡಿರುವ ತೀರ್ಪು ಸ್ವಾಗತಾರ್ಹ ಎಂದು ಹೇಳಿದರು. ಈ ಒಂದು ಮೀಸಲಾತಿ ಅಂತಕ್ಕಂಥದ್ದೇ ಒಂದು ತಳವರ್ಗದ ಜನಕ್ಕೆ ಒಂದು ಊರುಗೋಲು. ಸತತವಾಗಿರ್ತಕ್ಕಂಥ ಪ್ರಯತ್ನದಿಂದ ಶ್ರಮದಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೋರಾಟದ ಪ್ರತಿಫಲವಾಗಿ ನಾವು ಕೇವಲ ಸ್ವತಂತ್ರ ಭಾರತದಲ್ಲಿ ಮಾತ್ರ ಅಲ್ಲ, ಬ್ರಿಟಿಷ್ನರಿದ್ದ ಕಾಲದಲ್ಲೇ ಬಾಬಾ ಸಾಹೇಬರು ನಮಗಾಗಿ ಮೀಸಲಾತಿಯನ್ನು ತರಲಿಕ್ಕೆ ಪ್ರಯತ್ನ ಮಾಡಿ ಮೀಸಲಾತಿಯನ್ನು ಸರ್ಕಾರದಲ್ಲಿ ಅಳವಡಿಸಿದರು. ಅನಂತರ ಸ್ವತಂತ್ರ ಬಂದಾದ ನಂತರ ಸುಮಾರು 75 ವರ್ಷಗಳ ಅವಧಿಯಲ್ಲಿ ಬಾಬಾ ಸಾಹೇಬರ ಪ್ರಯತ್ನದಿಂದ ಬಂದಂಥ ಮೀಸಲಾತಿ ಅಡಿಯಲ್ಲಿ ನಾವೆಲ್ಲರೂ ಕೂಡ ಮೀಸಲಾತಿಯನ್ನು SC ST ಅವರು 18% ಮೀಸಲಾತಿಯನ್ನು ಇಲ್ಲಿವರೆಗೂ ಕೂಡ ಮಾಡ್ಕೊಂಡು ಬಂದಿದ್ವಿ. ಈ ಮಧ್ಯೆ SC STಯಲ್ಲಿ ಕರ್ನಾಟಕದಲ್ಲಿರ್ತಕ್ಕಂಥ SCಗಳು 101, STಗಳು 50, 151 ಜನಜಾತಿಗಳು ಇರೋದ್ರಿಂದ ಕೆಳವರ್ಗದವರಿಗೆ ಮೀಸಲಾತಿಯ ಸೌಲಭ್ಯ ದಕ್ಕದೇ ಇಲ್ಲ. ಯಾವನು ಬುದ್ಧಿವಂತನಾಗಿರ್ತಾನೋ ಅವನೇ ತಗೊಳ್ತಾನೆ. ಮೈಟ್ ಈಸ್ ರೈಟ್ ಅಂತಕ್ಕಂಥ ಇದರಲ್ಲಿ ಯಾರು ಎಜುಕೇಷನಲ್ಲಿ ಮುಂದುವರೆದಿರ್ತಾರೆ, ಯಾರು ಆರ್ಥಿಕವಾಗಿ ಮುಂದುವರಿತಿರ್ತಾರೆ ಅವರೇ ಈ ಮೀಸಲಾತಿಯನ್ನು ಬಳಕೆ ಮಾಡ್ತಾರೆ. ಆದ್ದರಿಂದ ಜನಜಾತಿಗಳಲ್ಲಿ ಎಷ್ಟು ವರ್ಗಗಳಿದಾವೋ ಅವರೆಲ್ಲರಲ್ಲೇ ಕೂಡ ಈ ಮೀಸಲಾತಿಯನ್ನು ಹಂಚಬೇಕು ಅಂತಕ್ಕಂಥದ್ದೇ ಒಳ ಮೀಸಲಾತಿಯ ತಿರುಳು. ಒಂದು ಕರ್ನಾಟಕದಲ್ಲಿ ಸಂಘರ್ಷ ಸಮಿತಿ ಒಂದು ವಿರಚಿತವಾದಂಥ ಒಂದು ಮರ ಎಮ್ಮರವಾಗಿ ಬೆಳೆದು ಆ ಮರ ಏನು ಆಗಸ್ಟ್ 1 ಮತ್ತು ಆಗಸ್ಟ್ 1ರ ಗುರುವಾರ ಆ ಮರ ಒಂದು ಹಣ್ಣನ್ನು ಕೊಟ್ಟಂಥ ಸಂದರ್ಭ ನಮಗೆಲ್ಲ ಹಣ್ಣನ್ನು ಸಿಕ್ಕುವಂಥ ಫಲ ಸಿಕ್ಕುವಂಥ ಒಂದು ಕೆಲಸವನ್ನು ಮಾಡಿದ ಪರವಾಗಿ ನಾವು ಆ ಸುಪ್ರೀಂ ಕೋರ್ಟಿಗೆ ಒಂದು ಅಭಿನಂದನೆಯನ್ನು ಹೇಳ್ತೀವಿ. ಅದೇ ರೀತಿ ಏನು ಈ ಒಂದು ಹೋರಾಟ ಸುಮಾರು ಒಂದು 40 ವರ್ಷದ ಹೋರಾಟ ಇದು. ಕರ್ನಾಟಕದಲ್ಲಿ 30 ವರ್ಷ ಸತತವಾಗಿ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ಏನು ಈ ಒಳ ಮೀಸಲಾತಿ ಏನು ಒಕ್ಕೂಟ ವ್ಯವಸ್ಥೆ ಏನು ಕೇಂದ್ರ ಸರ್ಕಾರ ಇದನ್ನು ಮಾಡಬೇಕು, ರಾಜ್ಯ ಸರ್ಕಾರಕ್ಕೆ ಈ ಮಾಡುವಂಥ ಹಕ್ಕಿಲ್ಲ ಅಂತ ಒಂದು ತೀರ್ಪನ್ನು ಇಟ್ಟಿದ್ದರಿಂದ ನಮ್ಮ ಏನು ನಾವು ಒಂದು ಕನಸನ್ನು ಕಂಡಿತ್ತು, ಆ ಕನಸಿಗೆ ಒಂದು ನೀರೇರಿಸುವಂಥ ಕೆಲಸವನ್ನು ಸರ್ಕಾರ ಅವತ್ತಿನ ಒಂದು ತೀರ್ಪು ನಮಗೆ ಮಾಡಿತ್ತು. ಈ ಸಂದರ್ಭದಲ್ಲಿ ಬಿಎಸ್ಪಿ ಪರಮೇಶ್, ಮರ್ಲೆ ಅಣ್ಣಯ್ಯ, ಹುಣಸೆಮಕ್ಕಿ ಲಕ್ಷ್ಮಣ್, ಗಣೇಶ್, ಮಂಜಪ್ಪ, ದಿವಾಕರ್, ರಮೇಶ್, ಸಂತೋಷ್ ಲಕ್ಯ, ಬಾಲಕೃಷ್ಣ ಉಪಸ್ಥಿತರಿದ್ದರು.